ನಮ್ಮ ತುಮಕೂರು ರೈಲ್ವೆ ಸ್ಟೇಷನ್ ನೋಡಿ ಏನು ಸಖತ್ತಾಗಿದೆ. ಇಲ್ಲಿಂದ ನಾವು ಎಲ್ಲಿಗೆ ಹೋಗ್ತೀವಿ ಅನ್ನೋದನ್ನ ಅಪ್ಡೇಟ್ ಮಾಡ್ತೀವಿ. ನಮ್ಮ ತುಮಕೂರು ರೈಲ್ವೆ ಸ್ಟೇಷನ್ ನೋಡಿ ಹೆಂಗಿದೆ ಅಂತ. ಫಸ್ಟ್ ಟೈಮ್ ತುಮಕೂರಿಂದ ನಾನು ಹೋಗೋ ಪ್ಲೇಸಿಗೆ ಟ್ರೈನ್ ಇದೆ ಅಂತ ವಿಷಯ ಗೊತ್ತಾಗಿದ್ದು. ನಂಗೆ ಗೊತ್ತೇ ಇರಲಿಲ್ಲ ಇಲ್ಲಿಂದ ಟ್ರೈನ್ ಐತೆ ಅಂತ. ತುಮಕೂರಲ್ಲಿ ಟ್ರೈನ್ ಹತ್ತಿ ಅರಸೀಕೆರೆ ಹತ್ರ ಹೋಗ್ತಾ ಇದ್ದೀವಿ. ನಾವು ಎಷ್ಟು ಗಂಟೆಗೆ ಬರುತ್ತೆ ಟ್ರೈನ್ ಅಂದ್ಕೊಂಡಿದ್ದು, ಅದು ಬಂದಿದ್ದು ನೋಡಿದ್ರೆ 10 ಗಂಟೆಗೆ ಬಂದಿದೆ ತುಮಕೂರಿಗೇನೆ. ತುಮಕೂರಲ್ಲಿ ಟ್ರೈನ್ ಹತ್ತಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಶಿರಡಿಗೆ ಹೋಗ್ತಾ ಇದ್ದೀವಿ. ಶಿರಡಿಗೆ ಹೋಗಿ ವಿಡಿಯೋ ಮಾಡೋಣ. ಈಗ ಬೆಳಗ್ಗೆ ಬೇಗ ಎದ್ದಿರೋದಕ್ಕೆ ನಿದ್ದೆ ಬರ್ತೈತೆ. ಫಸ್ಟ್ ನಿದ್ದೆ ಮಾಡೋಣ ಅಂದ್ಕೊಂಡಿದ್ದೀನಿ. ನಮ್ಮ ಸೀಟು ಫುಲ್ ಬುಕ್ಕಿ, ಲೋವರ್ ಸೀಟ್ ಕೇಳಿದ್ದೀನಿ. ಯಾಕಂದರೆ ನನ್ನ ಸೀಟು ನೋಡಿ ಎಲ್ಲಿದೆ ಅಂತ ಫುಲ್ ಟಾಪಲ್ಲಿ ಕೊಟ್ಟಿದ್ದಾರೆ ಮೇಲ್ಗಡೆ ನೋಡಿ. ಆ ಸೀಟಲ್ಲಿ ಯಾರಿಗೂ ಕೂತ್ಕೊಳ್ಳೋದಕ್ಕಾದ್ರೂ ಆಗುತ್ತಾ? ಅದಕ್ಕೇ ಲೋವರ್ ಸೀಟ್ ಕೇಳಿದ್ದೀನಿ. ಕೊಟ್ಟರೆ ಫಿಕ್ಸ್ ಆಗಿಬಿಟ್ಟು ಹೋಗಿ ಮಲ್ಕೊಂಬಿಡೋಣ ಅಂದ್ಕೊಂಡಿದ್ದೀನಿ ಗೈಸ್. ಫಸ್ಟ್ ಟೈಮ್ ಟ್ರಾವೆಲ್ ಮಾಡ್ತಾಯಿದ್ದೀನಿ, ಸೋಲೋ ಟ್ರಾವೆಲ್. ಹಾಯ್, ಎಲ್ಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ನಾವು ಇವತ್ತಿದ್ದೀವಿ ಶಿರಡಿಲಿ. ಏನೇನು ಪ್ಲೇಸಿಂದ ಲಾಸ್ಟ್ ಟೈಮ್ ಬಿಟ್ಟು ಹೋಗಿದ್ನೋ ಆ ಪ್ಲೇಸ್ ಎಲ್ಲ ಕವರ್ ಮಾಡೋಣ ಅಂತ ಹೇಳಿ ಶಿರಡಿಗೆ ಬಂದಿದ್ದೀವಿ. ನಾಳೆ ಎಲ್ಲಿಗೆ ಹೋಗ್ತೀವಿ ಅನ್ನೋದ್ರ ಬಗ್ಗೆನೂ ಸಂಜೆ ಮಾಹಿತಿ ಕೊಡ್ತೀನಿ. ಈಗ ಫಸ್ಟು ಶಿರಡಿ ನೋಡೋಕೆ ಹೋಗೋಣ ಬನ್ನಿ. ನಾವು ಇಲ್ಲಿ ಒಂದು ರೂಮ್ ಮಾಡಿದ್ದೀವಿ, ಸಾಯಿ ಬಾಲಾಜಿ ರೆಸಿಡೆನ್ಸಿ ಅಂತ. ಸೊ ಅಲ್ಲಿಂದ ಹೋಗ್ತಾ ಇದ್ದೀವಿ. ಈಗ ಹೋಗಿ ಸಾಯಿಬಾಬಾನ ದರ್ಶನ ಮಾಡ್ಕೊಂಡು ಬರುವ ಬನ್ನಿ. ನಾನು ಭಾಷೆ ಗೊತ್ತಿಲ್ಲದೆ ಇರೋ ಊರಿಗೆ ಬಂದು ನಾನು ಭಾಷೆ ಗೊತ್ತಿಲ್ಲದೆ ಇರೋ ಊರಿಗೆ ಬಂದ್ಬಿಟ್ಟು ಅವ್ರು ಹೇಳಿದ್ದಕ್ಕೆಲ್ಲ ಟೀಕೆ ಅನ್ನೋ ಥರ ಆಗೈತಿ. ಮೊದಲೇ ನನಗೆ ಬರಲ್ಲ ಹಿಂದಿ. ಹೆಂಗೆ ಸರ್ವೈವ್ ಆಗ್ತೀನೋ 15 ದಿವಸ ನನಗೆ ಗೊತ್ತಿಲ್ಲ. ಏನೋ ಒಂದು ಧೈರ್ಯ ಸರ್ವೈವ್ ಆಗ್ತೀನಿ ಅಂತ. ಸೊ ಈಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ದರ್ಶನಕ್ಕೆ ಹೋಗಿ ದೇವ್ರನ್ನ ನೋಡಿಕೊಂಡು ಸಿಗ್ತೀನಿ ಮತ್ತೆ. ರೋಡ್ ನೋಡಿ ಬನ್ನಿ, ಹೆಂಗೋ ಆಟೋ ನಿಂತಿದೆ, ಕೇಳೋಣ ಬನ್ನಿ. ನಮ್ಮ ಹೋಟೆಲ್ ರೋಡ್ ನೋಡಿ ಇದು. ಇಲ್ಲಿಂದ ಆಕ್ಚುಲಿ ನಡ್ಕೊಂಡು ಹೋದ್ರೆ ಸಿಗುತ್ತೆ ಅಂತ ಹೇಳಿದ್ರು ಅವರು. ಅಷ್ಟು ದೂರ ಈ ಸೌಂಡಲ್ಲಿ, ಈ ಧೂಳಲ್ಲಿ ನಡ್ಕೊಂಡು ಹೋಗೋಷ್ಟು ಪೇಷನ್ಸ್ ಇಲ್ಲ ನನಗೆ. ಅದಕ್ಕೆ ಆಟೋದಲ್ಲಿ ಹೋಗ್ತಾ ಇದ್ದೀನಿ. ಬನ್ನಿ ನನ್ನ ಜೊತೆ ನೀವು. ಅವರು ನಾನು ಬುಕ್ ಮಾಡ್ಬೇಕಾದ್ರೆ ಏನು ಹೇಳಿದ್ರು, ಟೆಂಪಲ್ ಹತ್ರನೇ ಇದೆ ಅಂತ ಅಂದ್ರು. ನೋಡಿದ್ರೆ ಟೆಂಪಲ್ಲೇ ಒಂದು ಕಡೆ, ಹೋಟೆಲ್ಲೇ ಒಂದು ಕಡೆ ಇದೆ. ಹೋಗಿ ಬಿಡಿ ಪಾಪ. ನಮ್ದು ಬೆಂಗಳೂರು ಬಸ್ ಹೋಗ್ತಾ ಇದೆ ನೋಡಿ, KSRTC. ಇದು ಏನಂತಾರೆ, ಕರ್ನಾಟಕ ರಸ್ತೆ ಸಾರಿಗೆ ಅಂಬಾರಿ, ಕರ್ನಾಟಕ ಅಂಬಾರಿ ಹೋಗ್ತಾ ಇದೆ ನೋಡಿ. ಬೆಂಗಳೂರಿಂದ ಬಂದಿದೆ, ಹೋಗ್ತಾ ಇದೆ. ಅಷ್ಟೇ ನಾನು ಬಸ್ಸಲ್ಲೇ ನೋಡಿದ್ದು. ಏನಾದ್ರೆ ಬಸ್ಸಿಗೆ ಟಿಕೆಟ್ ಸಿಗ್ಲಿಲ್ಲ ಅಂತ ಹೇಳಿ ಟ್ರೈನ್ ಟಿಕೆಟ್ ಬುಕ್ ಮಾಡಿದೆ. ಸೊ ಈಗ ಅದೇ ಹೋಗ್ತಾ ಇದೆ. ಒಳಗಡೆ ಮೊಬೈಲ್ ಬಿಡಲ್ಲ. ನಾವು ಫಸ್ಟು ಇದನ್ನ ಮೊಬೈಲ್ದು ಬ್ಯಾಗು ಎಲ್ಲಾದ್ರೂ ಇಟ್ಬಿಟ್ಟು ಹೋಗ್ಬೇಕು. ಒಳಗಡೆ ಬಿಡಲ್ಲ. ನಾನು ಮರ್ತೋಗ್ಬಿಟ್ಟೆ, ತಂದ್ಬಿಟ್ಟೆ ದೊಡ್ಡ ಥರ. ಓ, ನಮ್ಮ ಹೋಟ್ಲಿಂದ ನಾವೇ ನಡ್ಕೊಂಬರ್ಬೋದಲ್ಲ. ಇಲ್ಲಿಂದ 50 ರೂಪಾಯಿ ಕಿತ್ಕೊಂಡ್ರು.
ಇನ್ನೇನು ಅಲ್ಲ ನಮಗೆ ಗೊತ್ತಾಗ್ಬೇಕಾಗಿತ್ತಲ್ಲ ರೋಡ್ ಹೆಂಗೆ ಅಂತ. ಅವ್ನು ಹೇಳ್ದ ಪಾಪ ಒಂದೇ ರೋಡ್ ನಡ್ಕೊಂಡು ಹೋಗ್ರಿ ಸಿಗ್ತದೆ ಅಂತ, ನಾವೇ ಕೇಳಲಿಲ್ಲ. ನಮಗೆ ಟ್ರೈನಲ್ಲಿ ಬೆಂಗಳೂರವರು ಸಿಕ್ಕಿದ್ದಾರೆ ಗೈಸ್. ಅವರು ಬರ್ತೀವಿ ದರ್ಶನಕ್ಕೆ ಅಂದ್ರು. ನೋಡಿ ಸಾಯಿಬಾಬಾ ಅಲ್ಲಿ ನೀರು ಹಾಕ್ತಾ ಇದ್ದಾರೆ. ರಿಯಲ್ ಆಗಿ ಸಾಯಿಬಾಬಾನೇ ಬಂದು ನೀರು ಕೊಟ್ರೆ ಎಷ್ಟು ಚಂದ ಇರುತ್ತಲ್ಲ. ತುಂಬಾ ಲಾಸ್ಟ್ ಟೈಮ್ ಬಂದಿದ್ದೆ, ವಿಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕಂದ್ರೆ ನಂಗೆ ವಿಡಿಯೋ ಮಾಡೋಕೆ ಮನಸ್ಸು ಬಂದಿಲ್ಲ, ಇರಲಿಲ್ಲ. ಅದಕ್ಕೋಸ್ಕರ ವಿಡಿಯೋ ಮಾಡಲಿಲ್ಲ. ಈ ಸಲ ವಿಡಿಯೋ ಮಾಡೋದಕ್ಕೋಸ್ಕರ ಅಂತಲೇ ಬಂದ್ವಿ. ದರ್ಶನಕ್ಕೂ ಹೋಗ್ತಾ ಇದ್ದೀವಿ. ನಮ್ಮ ರೂಮಿಂದ ಹತ್ರ ಗೈಸ್ ತುಂಬ. ನಾವೇ ದಡ್ರು. 50 ರೂಪಾಯಿ ಕೊಟ್ಟು ಬಂದಿದ್ದೀವಿ ಆಟೋಗೆ. ಎಷ್ಟು ಗ್ರೇಟ್ ಅಲ್ಲ ನಾವು. ನೋಡಿ ಇದೆ ಎಂಟ್ರೆನ್ಸ್, 4th ಗೇಟು. ಇಲ್ಲಿಗೆ ಬಂದರೆ ಫ್ರೀ ದರ್ಶನ ಎಲ್ಲ ಹಿಂಗೆ, ನಾರ್ಮಲ್ದೆಲ್ಲ ಈಗ ಹೋಗ್ಬೇಕು. ಹಿಂಗೆ ಯಾರಾದ್ರೂ ಮಿಸ್ ಆಗಿದ್ರೆ ಹೇಳ್ತಾರೆ ನೋಡಿ. ಹಿಂಗೆ ಹೋದ್ರೆ ಸ್ಟ್ರೈಟ್ ಹೋದ್ರೆ ದೇವ್ರ ದರ್ಶನ ಸಿಗುತ್ತೆ. ನೋಡ್ಕೊಂಡು ಹಂಗೆ ತೋರಿಸ್ಕೊಂಡು ಬರ್ತೀನಿ ಬನ್ನಿ. ನೋಡಿ ಇಲ್ಲೆಲ್ಲ ಆನ್ಲೈನ್ ಟಿಕೆಟ್ ತೊಗೊಬೋದು. ಸ್ಲಿಪ್ಪರ್ ಸ್ಟ್ಯಾಂಡ್ ಇದೆ. ಮತ್ತು ಮೊಬೈಲು, ಎಲೆಕ್ಟ್ರಿಕ್ ಐಟಮ್ಸ್ ಎಲ್ಲ ಇಲ್ಲೇ ಇಡಬೇಕು. ಅದಕ್ಕೊಂದು ಬ್ಯಾಗ್ ಕೊಡ್ತಾರೆ, ಅದರೊಳಗೆ ಹಾಕಿ ಕೊಡಬೇಕು. ಎಷ್ಟು 5 ರೂಪೀಸ್ ಅಷ್ಟೇ ಗೈಸ್, ಜಾಸ್ತಿ ಏನಿಲ್ಲ. 5 ರೂಪೀಸ್ಗೆಲ್ಲ ಇದಾಗುತ್ತೆ. ಅಮ್ಮ ಇಷ್ಟೊತ್ತು ಮಾಸ್ಕ್ ಸಾಕಾಯ್ತು ಧೂಳಿಗೆ. ಆಮೇಲೆ ನಮ್ಮ ಹುಡುಗಿ ಒಂದು ಮಾತಾಡಲ್ಲ, ಕ್ಯಾಮ್ರಾದಲ್ಲೂ ಬರಲ್ಲ ಅಂತಾಳೆ. ಟ್ರೈನಲ್ಲಿ ಇರೋರೆಲ್ಲ ಹೇಳ್ಬಿಟ್ರು ಮಾತಾಡು ಅಂತ. ಆಮೇಲೆ ಇಲ್ಲಿಂದ ಹತ್ರ ದೇವಸ್ಥಾನನೇ ಹತ್ರ, ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನ ಅಂಕಲ್ ಬರಬೇಕು, ಅದಕ್ಕೋಸ್ಕರ. ಇದು ನೋಡಿ ಹಿಂಗೋದ್ರೆ ಸಿಗುತ್ತೆ. ಪಾಪ ಅವರು ಮುಸ್ಲಿಮ್ಸ್, ಅಣ್ಣನ ನಂಬರ್ ಇಸ್ಕೊಂಡಿದ್ರೆ ಫೋನ್ ಮಾಡಿ ಬನ್ನಿ ಅಂತ ಹೇಳ್ಬೋದಾಗಿತ್ತು. ಅವ್ರು ಹೆಂಗೋದ್ರೋ ಹೆಂಗದೇನೋ ಪಾಪ. ತುಂಬಾ ಜನ ಇಲ್ಲಿ ಗೊತ್ತಿಲ್ಲದೆ ಇರೋರು ಬರ್ತಾರೆ ಗೈಸ್. ತುಂಬ ದೂರ ಹೋಗ್ಬೇಕು ನೋಡಿ. ಇನ್ನು ಅಷ್ಟು ದೂರ ಹೋಗಿ ರೈಟಿಗೆ ಹೋದ್ರೆ ದೇವಸ್ಥಾನ ಸಿಗೋದು. ಇನ್ನು ಕ್ಯೂನಲ್ಲಿ ಬೇರೆ ಹೋಗಿ ನಿಂತ್ಕೊಬೇಕು. ಸೊ ನಾನು ಅದಕ್ಕೆ ಹತ್ರದಲ್ಲಿ ಮೊಬೈಲ್ ಎಲ್ಲ ಇಡೋದಕ್ಕೆ ಜಾಗ ಐತಾ ಅಂತ ನೋಡ್ತೀನಿ. ಅಲ್ಲಿ ಹತ್ರದಲ್ಲಿ ಸಿಕ್ಕರೆ ಹಂಗೆ ಎತ್ಕೊಂಡು ಹಂಗೆ ಹೋಗ್ಬೋದಲ್ಲ. ಇಲ್ಲ ಇಷ್ಟು ದೂರ ಒಂದು ಇಟ್ಟು ತಗೊಂಡು ಹೋಗ್ಬೇಕಾಗುತ್ತೆ ನೋಡಿ. ಅಲ್ಲಲ್ಲಿ ಒಳ್ಳೊಳ್ಳೆ ಆಟ, ಇದು ಏನೋ ಮಕ್ಕಳಿಗೆ ಆಟ ಆಡೋದಕ್ಕೆ ಅಂಗಡಿಗಳು, ತಿಂಡಿ ಅಂಗಡಿಗಳು ಎಲ್ಲ ಸಿಗ್ತವೆ, ತಗೊಳ್ಳಿ. ಸಾಯಿಬಾಬನ ನಂಬೋರೆಲ್ಲ. ಅಲ್ಲಿದೆ ಮೊಬೈಲ್ ಲಾಕರ್ಸ್ ಅಂತ, ಅಲ್ಲೋಗಿಡೋಣ. ಇಲ್ಲಿದೆ ನೋಡಿ ನಮ್ಗೆ ಹತ್ರ. ಯಾಕಂದ್ರೆ ಟೆಂಪಲಿಂದ ಹಿಂಗೆ ಬಂದು ಹಿಂಗೆ ಇಸ್ಕೊಂಡ್ಬಿಡ್ಬೋದು. ಬೇಗ ಬಂದು ಇಸ್ಕೊಂಡು ಆಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ಕೊಬೋದು. ಇಲ್ಲ ಅಂದ್ರೆ ಕಾಯ್ಬೇಕಾಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಇಟ್ಟರೆ ಎಲ್ಲ ಇಟ್ಕೊಂಡಿರ್ತಾರೆ. ನಮ್ಮ ಬ್ಯಾಗೆ ಕೊಟ್ಬಿಡೋಣ, ಇಟ್ಬಿಟ್ಟಲ್ವಾ, ಸೇಫ್ಟಿ ಇರುತ್ತೆ. ನೋಡಿ ಎಷ್ಟಿದೆ, ಹೆಂಗಿದೆ. ಶಿರ್ಡಿಗೆ ಬರೋರು ಆರಾಮಾಗಿ ಬರ್ಬೋದು. 630 ರೂಪಾಯಿ ಟಿಕೆಟು. AC ಬೇಕು ಅಂದರೆ 1500 ರೂಪಾಯಿ. ಆರಾಮಾಗೆ ಮಲ್ಕೊಂಡು ಬೆಳಗ್ಗೆ ಎದ್ದು ಬಂದು ದರ್ಶನ ಮಾಡಿ ಅದೇ ಟ್ರೈನ್ ಸಂಜೆ ಹೋಗುತ್ತೆ. ಪ್ರತಿ ಸೋಮವಾರ ಮೈಸೂರು ಟು ಶಿರ್ಡಿ ಡೈರೆಕ್ಟ್ ಟ್ರೈನ್ ಇದೆ. ಆ ಟ್ರೈನಿಗೆ ಬರ್ಬೋದು ನೀವೆಲ್ಲ. ಆದರೆ ಫುಡ್ ಮಾತ್ರ ತಗೊಂಬೇಡಿ, ದರಿದ್ರವಾಗಿರುತ್ತೆ ಊಟ. ಅಲ್ಲಿ ಊಟ ದರಿದ್ರವಾಗಿರುತ್ತೆ ತಾಯಿ. ಹಂಗೆ ತಾನೇ ಎಷ್ಟು ಜಗಳ ಮಾಡಿರೋದು. ಅಕ್ಕಿನೇ ಅನ್ನನೇ ಬೆಂದಿರ್ಲಿಲ್ಲ ಗೈಸ್.
ನೋಡಿ ದೇವಸ್ಥಾನ, ಅದೇ ದೇವಸ್ಥಾನ, ನಮ್ಮ ಎದುರಿಗೆ ಇರೋದೇ ದೇವಸ್ಥಾನ. ಇದೇ ದೇವಸ್ಥಾನ, ಇದಲ್ಲ, ಇದು ಸ್ಟೇಜು, ಅದೇ ದೇವಸ್ಥಾನ. ನಾವು ಅದ್ರೊಳಗೆ ಹೋಗಕ್ಕೆ ಸುತ್ತಾಕೊಂಡು ಹೋಗ್ಬೇಕು. ಇಲ್ಲಿಂದ ಸುಮ್ಮನೆ ಹಿಂಗೆ ನೋಡ್ಕೊಂಡ್ ಬರ್ಬೋದು. ನಾನು ದರ್ಶನ ಏನ್ ಮಾಡೋದ್ ಬೇಡ ಅನ್ಕೊಂಡಿದ್ದೆ, ಬರೋದ್ ಬಂದಿದ್ದೀವಿ ಮಾಡೇ ಬಿಡೋಣ ಅಂತ. ನಾನು ಆಕ್ಚುಲಿ ನಾವು ಹೋಗ್ಬೇಕಾಗಿರೋದು ಜ್ಯೋತಿರ್ಲಿಂಗ ವಿಸಿಟ್ಗೋಸ್ಕರ ಟ್ರಾವೆಲ್ ಮಾಡ್ತಾ ಇರೋದು. ಶಿರಡಿಲೇ ಸ್ಟೇ ಆಗಿರೋದ್ರಿಂದ ಶಿರಡಿಗೆ ಹೋಗಿ ನೋಡೋಣ ಅಂತ. ನೋಡಿ ಹೆಂಗಿದೆ. $2 ಟೀ ಹೇಳಿದ್ನಲ್ಲ, ಇಲ್ಲೇ ಇರೋದು, ಅಲ್ಲಿ ಮುಂದೆ ಪ್ರಸಾದ ಲಡ್ಡು. ಹಾಯ್ ಭಯ್ಯ, ಕ್ಯಾ ಹುವಾ? ಆಮೇಲೆ ತಂದೆ. ಇಷ್ಟೇ, ಆಮೇಲೆ ಬರ್ತೀನಿ, ಆಮೇಲೆ ವಿಡಿಯೋ ಮಾಡ್ತೀನಿ, ಮೊಬೈಲೆಲ್ಲ ಇಟ್ಟು ಬರ್ತೀನಿ. ಫಸ್ಟ್ ಹೋಗಿ ನೋಡ್ಕೊಂಬಿಡಿ, ಆಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ನಿಮ್ಗೆ ಇಲ್ಲೊಂದು $2 ಟೀದು ಅಂಗಡಿ ಅಲ್ಲಿದೆ ನೋಡಿ. ಇದು ಅಡ್ಡ ಇತ್ತು, ಕಾಣಿಸ್ಲಿಲ್ಲ. ಕುಡಿಯೋಣ? ಹಾ, ಕುಡಿಯೋಣ, ಆಮೇಲೆ ಕುಡಿಯೋಣ. ನೋಡಿ ಇದು $2 ಟೀ ಇದೆಯಾ? ಕ್ಲೋಸ್ ಆಗ್ತಾ ಇದೆ, ಖಾಲಿ ಆಯ್ತಂತೆ. ಆಮೇಲೆ ಬರೋಣ ಬನ್ನಿ, ಚಾನ್ಸ್ ಸಿಗುತ್ತೆ ನಮ್ಗೆ. ಭಯ್ಯ ಸೈ. ಇಷ್ಟೇ ಗೈಸ್, ಆಮೇಲೆ ಬಂದು ಫುಲ್ ವಿಡಿಯೋ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಎಷ್ಟು ರಶ್ ಇದೆ ಗೊತ್ತಾ ಗೈಸ್ ದೇವಸ್ಥಾನ. ಯಪ್ಪ, ನಾನು ದರ್ಶನಕ್ಕೆ ಹೋಗಲಿಲ್ಲ, ಹೇಳಿದ್ನಲ್ಲ ಹಾಫ್ ದರ್ಶನ ಅಂತ, ಅದು ಮುಗಿಸ್ಕೊಂಡು ಬಂದೆ. ಫೋನ್ ಇಟ್ಟಿದ್ದರಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಮತ್ತೆ ವಿಡಿಯೋ ಮಾಡ್ತೀವಿ ಬಾ. ಹಾಂ, ಎಲ್ಲರೂ ಹಾಯ್ ಮಾಡ್ತಾ ಇರಿ. ಸಾಯಿರಾಮ್. ಅಪ್ಪ ಸಿಕ್ಕಾಪಟ್ಟೆ ಚೆನ್ನಾಗಿದ್ದಾರೆ. ಹಬ್ಬ ಕಳೆದು ರಜೆ ಎಲ್ಲ ಕಳೆದು ಆದ್ಮೇಲೆ ಬರ್ತೀವಿ ಶಿರಡಿ. ಇಲ್ಲ ಅಂದರೆ ರೆಸ್ಟೋರೆಂಟ್ ಸಿಗಾಕೊಬೇಕಾಗುತ್ತೆ. ಇಲ್ಲ ನಂತರ ಸ್ಮಾರ್ಟಿಗೆ ಹಾಫ್ ದರ್ಶನ ಮಾಡೋಂಗಿದ್ರೆ ಹಾಫ್ ದರ್ಶನ ಮಾಡ್ಕೊಬಿಡಿ, ಈಜಿ. ಸಾಯಿಬಾಬಾನ ಅಲ್ಲಿ ನೋಡಿದ್ರೆ ಸಾಯಿಬಾಬಾನೇ, ಇಲ್ಲಿ ನೋಡಿ ಸಾಯಿಬಾಬಾನೇ ಅಲ್ವಾ, ಎಲ್ಲೆಲ್ಲೂ ಸಾಯಿಬಾಬಾ. ನೋಡಿ ನಾನು ಫೋರ್ತ್ ಗೇಟಿಂದ 5th ಗೇಟಿಗೆ ಬಂದಿದ್ದೀನಿ. ಯಾಕೆ ಸರ್ ನೀವು ಒಬ್ಬರೇ ಹತ್ತೋಗಿದ್ದೀರಾ? ಎಷ್ಟಿದೆ ನೋಡಿ.